ಹೆಲೋ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಅಂತ ಭಾವಿಸ್ತಾ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಹೊಲದಲ್ಲಿ ಟ್ರ್ಯಾಕ್ಟ್ರು ಬಂದಿತ್ತು. ತುಂಬ ದಿವಸ ಅದು ಕೆಳಗಡೆ ನಮ್ಮದು ಜೋಪ್ ಜಾಸ್ತಿ ಬರೋದ್ರಿಂದ, ನೀರು ನಿಂತ್ಕೊಂಡಿರೋದ್ರಿಂದ ನಮಗೆ ಗೇಯ್ಸೋಕ್ಕೆ ಕಷ್ಟ ಆಗ್ತಿತ್ತು. ಮೊದಲನೇದಾಗಿ ನಾವು ಜೋಳ ಹಾಕಿದ್ವಿ. ಆ ಜೋಳ ಎಲ್ಲ ಕಿತ್ತು ನೀರು ತುಂಬ ಜಾಸ್ತಿ ಇರೋದ್ರಿಂದ ಗೇಯ್ಸಿಲ್ಲಾಗಿದ್ವಿ. ಅದಕ್ಕೆ ಇವತ್ತು ಮೊದಲನೇದಾಗಿ ಗೇಯಿಸ್ತಾ ಇದ್ದೀವಿ. ಇದನ್ನ ಒಂದ್ಸಲ ಗೇಯ್ಸಾದ್ಮೇಲೆ ಇನ್ನೊಂದು ದಿವಸ ಮತ್ತೊಂದು ಸಲ ಗೇಯಿಸ್ಬೇಕು. ನೋಡಿ, ಮತ್ತೊಂದು ಸಲ ಗೇಯಿಸ್ತಾ ಇದ್ದೀವಿ. ಜಾಸ್ತಿ ಕಳೆ ಎಲ್ಲ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲ ರಿಟರ್ನ್ ಆಗಿ ಗೇಯಿಸ್ತಾ ಇದ್ವಿ. ಆಮೇಲೆ ಜೋಳ ಹಾಕೋರು ಬೇರೆ ಬಂದಿದ್ರು, ಜೋಳ ಹಾಕ್ತಾ ಇದ್ದಾರೆ. ಎತ್ತಿನ ಮಡಿಕೆಯಲ್ಲಿ ನಾವು ಜೋಳ ಹಾಕೋದು. ನೋಡಿ, ಜೋಳನ ಒಂದೊಂದಾಗೆ ಲೈನಾಗೆ ಹಾಕೊಳ್ತಾ ಹೋಗ್ತಾರೆ, ಯಾಕಂದರೆ ನಮಗೆ ಕಳೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಆಮೇಲೆ ಸಂಜೆ ಹೊತ್ತಲ್ಲಿ ತಿಪ್ಪೇಸ್ವಾಮಿ ಜಾತ್ರೆ ಇತ್ತು. ತಿಪ್ಪೇಸ್ವಾಮಿ ಜಾತ್ರೆಗೆ ತೇರು ಎಳಿತಾ ಇದ್ರು. ತಿಪ್ಪೇಸ್ವಾಮಿ ಜಾತ್ರೆನ ತೇರು ಎಳೆಯೋದು ನೋಡೋಕೆ ಹೋಗಿದ್ವಿ. ಹಾಗೆ ತಿಪ್ಪೇಸ್ವಾಮಿ ದೇವರಿಗೆ ಪೂಜೆ ಮಾಡ್ತಾಯಿದ್ರು, ಅದನ್ನು ನೋಡಿದ್ವಿ. ಇದು ನನಗೆ ಒಂಥರ ಹೊಸದಾಗಿದೆ. ನಾನು ಆ ಸಲ ಹೋದಾಗ ನಾನು ಮುರುಡೇಶ್ವರಕ್ಕೆ ಹೋಗಿದ್ದೆ, ಇದು ನೋಡೋಕ್ಕೆ ಸಿಗಲಿಲ್ಲ. ಇವತ್ತು ನೋಡೋಕೆ ಸಿಗ್ತಿದೆ ನನಗೆ. ಆದರೂ ತಿಪ್ಪೇಸ್ವಾಮಿ ದೇವರು ಬರುವಾಗ ಉದ್ದಕ್ಕೂ ಸೀರೆ ಹಾಸ್ಕೊತ ಹೋಗ್ತಾರೆ, ಕಾಲು ಧೂಳು ಆಗಬಾರ್ದು ಅಂತ ಹೇಳಿ. ಆಮೇಲೆ ಅನ್ನಪ್ರಸಾದ ಸಹ ಕೊಟ್ಟಿದ್ರು. ದೇವರಿಗೆ ಅನ್ನಪ್ರಸಾದ ಮಾಡ್ತಾರೆ ಅವತ್ತು. ಹಾಗೆ ಕುಂಡದೊಳಗೆ ನಾವು ಅವ್ನಿಗೇನಾದರೂ ನೆನೆಸ್ಕೊಂಡು ಎಂಥದ್ದು ಕಡಲೆ ಬೀಜ ಅಥವಾ ಒಣ ಕೊಬ್ಬರಿ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಮನೆಗೆ ಬಂದ್ವಿ. ನೋಡಿ ನಮ್ಮ ಮನೆ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಕೇಳ್ಕೊಂತ ಹಠ ಮಾಡೋ ಕತ್ಕೊಂಡ್ರು. ಹಾಗೆ ರೋಡಲ್ಲಿ ಅವ್ರು ನಿಲ್ಲಿಸ್ಕೊಂಡಿದ್ರು. ನಾನು ಹೋಗಿ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದೆ. ಕೇಳಿ ಒದೆ ಕೊಡ್ತೀನಿ ಇಬ್ರಿಗೂ. ಮನೆಗೈತೆ, ಕೊಟ್ಟಿದೀಯ ದುಡ್ಡು? ಹೋಗ್ತಾರೆ ಅವಾಗ ಬಿಚ್ಚಿ ಚೀಲಕ್ಕೆ ಹಾಕೊಂಡು ಬಿಸಾಕ್ತಾರೆ. ಈ ಕಡೆ ಸೋರ್ತೈತೆ ನೋಡು. ಅಯ್ಯೋ, ನಮ್ಮನೆ ಮಕ್ಕಳು ಎಷ್ಟೊಂದು ತುಂಟಾಟ ಮಾಡ್ತಾರೆ ನೋಡಿ. ನಮ್ಮ ಭಾವನ ಮಕ್ಳು ಇಬ್ಬರು, ನನ್ನ ಮಗ ಒಬ್ಬ. ಹಾಗೆ ನನ್ನ ಮಗನಿಗೆ ಥಂಡಿ ಬೇರೆ ಆಗಿತ್ತು, ಅದಕ್ಕೆ ಮಾತ್ರೆ ನುಂಗಿಸ್ತಾ ಇದ್ದೀನಿ. ಅವ್ನಿಗೆ ಮಾತ್ರೆ ನುಂಗೋದಂದ್ರೆ ಏನು ಇಷ್ಟ ನೋಡಿ. ನನ್ನ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.